ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ರಾಮನಗರದಲ್ಲಿ ಗಲಾಟೆ ಮಾಡಿಸಿರೋದೇ ಎಚ್ ಡಿ ಕುಮಾರಸ್ವಾಮಿ ಅವರು. ಮಾಜಿ ಮುಖ್ಯಮಂತ್ರಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅತಿದೊಡ್ಡ ಆರೋಪ. ಮಂಡ್ಯದಿಂದ ಎನ್ಡಿಎ ಟಿಕೆಟ್ ಸಿಗದಿದ್ರು ಡೋಂಟ್ ಕೇರ್, ನನ್ನ ಮುಂದೆ ಸಾಕಷ್ಟು ಆಯ್ಕೆಗಳಿವೆ ಅಂತ ಸಂಸದೆ ಸುಮಲತಾ. ಲೋಕಸಭೆ ಚುನಾವಣೆ ಸ್ಪರ್ಧೆ ಬಗ್ಗೆ ಕೊನೆಗೂ ಮೌನ ಮುರಿದ ಡಾಕ್ಟರ್ ಮಂಜುನಾಥ್. ದೇವೇಗೌಡರ ಅಳಿಯರ ಲೆಕ್ಕಾಚಾರ ಏನು ಗೊತ್ತಾ? ನಾಮಕಾವಸ್ಥೆಗಷ್ಟೇ ಪ್ರಧಾನಿ ಮೋದಿ ರಾಜ್ಯಸಭೆಗೆ ಬರೋದು, ಅಲ್ಲಿ 20 ನಿಮಿಷವನ್ನು ಕೂಡ ಇರೋದಿಲ್ಲ. ಪ್ರಧಾನಿ ಮೋದಿ ವಿರುದ್ಧ ಶರದ್ ಪವಾರ್ ವ್ಯಂಗ್ಯ. ಜೂನಿಯರ್ ಕೊಹ್ಲಿ ಹೆಸರಲ್ಲಿ ಶುರುವಾಯಿತು ಫೇಕ್ ಅಕೌಂಟ್ಗಳ ಹಾವಳಿ. ಕೊಹ್ಲಿ ಸುಪುತ್ರ ಅಕಾಯ್ ಹೆಸರಿನಲ್ಲಿ ಫೇಕ್ ಅಕೌಂಟ್ಗಳದ್ದೇ ಕಾರಬಾರು. ವೀಕ್ಷಕರೇ, ರಾಮನಗರ ಗಲಾಟೆ ಮಾಡಿಸಿರೋದೇ ಎಚ್ಡಿಕೆ. ಕುಮಾರಸ್ವಾಮಿ ವಿರುದ್ಧ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ರಾಮನಗರದಲ್ಲಿ ಗಲಾಟೆ ಮಾಡಿಸಿರೋದು ಜೆಡಿಎಸ್ ಪಕ್ಷ ಮತ್ತು ಅದರ ನಾಯಕ ಎಚ್ ಡಿ ಕುಮಾರಸ್ವಾಮಿ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ. ವಕೀಲರ ಪ್ರತಿಭಟನೆ, ದಲಿತರ ಪ್ರತಿಭಟನೆ ಹಾಗೂ ಇತರ ಸಂಘರ್ಷಗಳ ಬಗ್ಗೆ ಕನಕಪುರದಲ್ಲಿ ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್, ಅಲ್ಲಿ ನಡೆಯುತ್ತಿರುವ ಎಲ್ಲಾ ಗಲಾಟೆಗಳಿಗೆ ಕುಮಾರಸ್ವಾಮಿ ಅವರೇ ನೇರ ಕಾರಣ ಎಂದು ಹೇಳಿದ್ದಾರೆ. ಈ ಮೂಲಕ ರಾಮನಗರದಲ್ಲಿ ಡಿಕೆ ಸಹೋದರರಿಂದ ಅಶಾಂತಿ ಸೃಷ್ಟಿ ಎಂಬ ಜೆಡಿಎಸ್ ನಾಯಕರ ಆರೋಪಕ್ಕೆ ಅವರು ತಿರುಗೇಟು ನೀಡಿದ್ದಾರೆ. ರಾಮನಗರದ PSI ಸಸ್ಪೆಂಡ್ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಡಿಕೆ ಶಿವಕುಮಾರ್, ನಾನು ಕೂಡ ಹೇಳಿದ್ದೆ, ಶಾಸಕರು ಕಾನೂನು ಪ್ರಕಾರ ಕೈಗೊಳ್ಳಿ ಎಂದಿದ್ರು. ಈ ಬಗ್ಗೆ ತನಿಖೆ ಮಾಡಿ ತಪ್ಪಿದ್ರೆ ಕ್ರಮಕ್ಕೆ ತೆಗೆದುಕೊಳ್ತೀವಿ ಅಂತ ಅಧಿಕಾರಿಗಳಿಗೆ ಹೇಳಿದ್ವು. ಇಲ್ಲಿ ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ ಹೇಳಿದೆ. ಈ ವಿಚಾರವಾಗಿ ಬಿಜೆಪಿ ಜೆಡಿಎಸ್ನವರು ರಾಜಕೀಯ ಮಾಡ್ತಿದ್ದಾರೆ, ಅವರಿಗೆ ಬೇರೆ ಕೆಲಸ ಇಲ್ಲ, ಮೊಸರಲ್ಲಿ ಕಲ್ಲು ಹುಡುಕ್ತಿದ್ದಾರೆ ಅಂತ ಹೇಳಿದ್ರು. ಬಿಜೆಪಿ ಅವರು ಅಶಾಂತಿ ಸೃಷ್ಟಿಸುವುದು ಮಾಮೂಲಿ, ಕೋಮು ವಿಚಾರಗಳನ್ನ ತೆಗೆದುಕೊಂಡು ರಾಜಕೀಯ ಮಾಡ್ತಾರೆ. ಬಿಜೆಪಿ ಅವರಿಗೆ ಅಲ್ಪಸಂಖ್ಯಾತರನ್ನ ಕಂಡ್ರೆ ಆಗೋದಿಲ್ಲ. ಸ್ಥಳೀಯ ಶಾಸಕ ಅಧಿಕಾರಿ ಅಲ್ಪಸಂಖ್ಯಾತ ಸಮುದಾಯದವರಾಗಿರೋದ್ರಿಂದ ಬಿಜೆಪಿ ಅವರು ರಾಜಕೀಯ ಮಾಡ್ತಿದ್ದಾರೆ. ವಿಧಾನಸಭೆಯಲ್ಲಿ ಹೇಳಿದ್ರಲ್ಲವೇ ಮೈನಾರಿಟಿ ಅಧಿಕಾರಿ ಬೇಡ ಎಂಬುದಾಗಿ ಎಂದು ಬಿಜೆಪಿ ಹಾಗೂ ಜೆಡಿಎಸ್ ವಿರುದ್ಧ ಡಿಕೆ ಶಿವಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದರು. ರಾಮನಗರದಲ್ಲಿ ವಕೀಲರ ಪ್ರತಿಭಟನೆ ಹಾಗೂ ಒಟ್ಟಾರೆ ಬೆಳವಣಿಗೆ ಸಂಬಂಧ ಐಜೂರು ಪೊಲೀಸ್ ಠಾಣೆಯ PSI ತನ್ವೀರ್ ಹುಸೇನ್ ರನ್ನ ಬುಧವಾರ ಬೆಳಗ್ಗೆ ಅಮಾನತುಗೊಳಿಸಿ ಆದೇಶ ಹೊರಡಿಸಲಾಗಿದೆ. ರಾಮನಗರದ 40 ವಕೀಲರ ವಿರುದ್ಧ ತನ್ವೀರ್ ಹುಸೇನ್ FIR ದಾಖಲಿಸಿದ್ರು. FIR ರದ್ದು ಮಾಡುವಂತೆ ಆಗ್ರಹಿಸಿ ವಕೀಲರು ಪ್ರತಿಭಟನೆ ನಡೆಸುತ್ತಿದ್ರು. ಈ ಪ್ರತಿಭಟನೆ ನಂತರ ರಾಜಕೀಯ ಆಯಾಮ ಪಡ್ಕೊಂಡಿತ್ತು. ಒಟ್ಟಿನಲ್ಲಿ ರಾಮನಗರದಲ್ಲಿ ಎಲ್ಲೇನಾದ್ರು ಗಲಾಟೆ ಆಯ್ತೀರಾ, ಲೋಬಿಟ್ ಸರ್ಕಾರದ ವಿರುದ್ಧ ಎತ್ಕಟ್ಟು ಬಿಡೋದು ಜೆಡಿಎಸ್ ಮತ್ತು ಕುಮಾರಸ್ವಾಮಿ ಅವರ ಕೆಲಸ ಅನ್ನೋ ಅರ್ಥದಲ್ಲಿ ಗುಡುಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಮನಗರದಲ್ಲಿ ಕೂಡ ಗಲಾಟೆಯನ್ನ ಮಾಡಿಸಿದ್ದು ಕುಮಾರಸ್ವಾಮಿ ಅವರೇ ಅಂತ ನೇರವಾಗಿ ಆರೋಪಿಸಿದ್ದಾರೆ. ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ತಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಸ್ಪಷ್ಟ ನಿಲುವು ಹೊಂದಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಯಾವ ಕಾರಣಕ್ಕೂ ಮಂಡ್ಯ ರಾಜಕಾರಣದಿಂದ ಅವರು ದೂರ ಸರಿಯುವುದು ಸಾಧ್ಯವಿಲ್ಲ. ಆದರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ NDA ಅಭ್ಯರ್ಥಿಯಾಗಿ ಟಿಕೆಟ್ ಸಿಗದೆ ಹೋದಾಗ್ಲೂ ಅಲ್ಲಿಂದಲೇ ಸ್ಪರ್ಧಿಸಲು ತಮಗೆ ಬೇರೆ ಆಯ್ಕೆಗಳಿವೆ ಎಂದು ಅವರು ಹೇಳಿರ್ತಾರೆ. ಈ ಕುರಿತು ಮಾತನಾಡಿದ ಅವರು, ಮಂಡ್ಯದೊಂದಿಗೆ ತಮಗಿರುವ ಭಾವನಾತ್ಮಕ ನಂಟಿನ ಬಗ್ಗೆ ಹೇಳ್ಕೊಂಡ್ರು. ಮಂಡ್ಯದೊಂದಿಗೆ ತನಗೆ ಅವಿನಾಭಾವ ಸಂಬಂಧದ ಬೆಳೆದು ಬಿಟ್ಟಿದೆ. ಇಲ್ಲಿನ ಜನ ಋಣ ನನ್ನ ಮೇಲಿದೆ. ಮಂಡ್ಯದಲ್ಲಿರುವಾಗ ಅಂಬರೀಶ್ ತನ್ನ ಜೊತೆ ಇದ್ದಾರೆ, ತನ್ನೊಂದಿಗೆ ಓಡಾಡ್ತಿದ್ದಾರೆ ಎಂದು ಭಾಸವಾಗುತ್ತೆ. ಅಂಬರೀಶ್ ಅವರಂತೆ ತಾನೂ ಕೂಡ ಮಂಡ್ಯ ರಾಜಕಾರಣದಿಂದ ಆಚೆ ಹೋಗಲಾರೆ ಎಂದು ಸುಮಲತಾ ಹೇಳಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿ ವರಿಷ್ಠರನ್ನ ಭೇಟಿಯಾಗಿರುವುದಕ್ಕೆ ವಿಶೇಷ ಅರ್ಥ ಕಲ್ಪಿಸುವ ಅಗತ್ಯವಿಲ್ಲ. ಈ ಹಿಂದೆಯೂ ಅವರನ್ನ ಭೇಟಿಯಾಗಿದ್ದಾಗಿ ಸುಮಲತಾ ಅಂಬರೀಶ್ ಹೇಳಿದ್ದಾರೆ. ಜಿಲ್ಲೆಯಲ್ಲಿ ಬಿಜೆಪಿ ಸಂಘಟನೆ ಚೆನ್ನಾಗಿದೆ. ಬಿಜೆಪಿಗೆ ಮಂಡ್ಯ ಉಳಿಸಿಕೊಂಡ್ರೆ ಪಕ್ಷ ಕಟ್ಟಲು ಸಹಕಾರಿಯಾಗಿದ್ದು, ತಾನು ಯಾವತ್ತೂ ನನಗಾಗಿ ಟಿಕೆಟ್ ಕೊಡಿ ಎಂದು ಲಾಬಿ ಮಾಡಿಲ್ಲ ಎಂದು ಸಂಸದೆ ಸುಮಲತಾ ಅಂಬರೀಶ್ ಹೇಳಿದ್ದಾರೆ. ಕಾಂಗ್ರೆಸ್ಗೆ ಯಾರ ಆಹ್ವಾನ ಕೊಟ್ಟರು ಹೇಳಲಿ ಎಂದು ಚಲುವರಾಯಸ್ವಾಮಿ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು, ಕಾಂಗ್ರೆಸ್ನಲ್ಲಿ 25 ವರ್ಷ ಅಂಬರೀಶ್ ಇದ್ರು, ಪರಿಚಯಸ್ಥರು ಇರುವ ಪಕ್ಷ ಅದು. ಯಾವ್ದಾದ್ರು ಕಾರ್ಯಕ್ರಮಗಳಲ್ಲಿ ಸಿಕ್ಕಾಗ ಪಕ್ಷಕ್ಕೆ ಕರೆದಿದ್ದಾರೆ, ಆದರೆ ಅದನ್ನು ಅಧಿಕೃತ ಆಹ್ವಾನ ಎನ್ನಲು ಆಗಲ್ಲ. ಚಲುವರಾಯಸ್ವಾಮಿ ನನ್ನನ್ನು ವೈಯಕ್ತಿಕವಾಗಿ ಕೇಳಿದ್ರೆ ನಾನು ಹೇಳ್ತೀನಿ, ಆದರೆ ಕರೆದವರ ಹೆಸರು ಬಹಿರಂಗ ಮಾಡಿ ಮುಜುಗರ ಮಾಡಲ್ಲ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ NDA ಟಿಕೆಟ್ ಸಿಗದಿದ್ದರೂ ನನ್ನ ಮುಂದೆ ಆಯ್ಕೆಗಳಿವೆ. ಸುಮಲತಾ ಅವರು ಚುನಾವಣೆಗೆ ಸ್ಪರ್ಧಿಸ್ತಾರೆ ಅನ್ನೋದು 100ಕ್ಕೆ 1000% ಖಚಿತ. ಅದು ಮಂಡ್ಯದಿಂದಲೇ ಅನ್ನೋದು ಅಷ್ಟೇ ಸತ್ಯ. ಇತ್ತೀಚೆಗೆ ನಡೆದಂಥ ಡಿ-ಬಾಸ್ ದರ್ಶನ್ ಅವರ 25 ವರ್ಷಗಳ ಚಿತ್ರರಂಗ ಕಂಪ್ಲೀಟ್ ಆಗಿದ್ದಕ್ಕೆ ಮಾಡಿದಂಥ ಪ್ರೋಗ್ರಾಮ್ನಲ್ಲಿ ಕೂಡ ಮಂಡ್ಯದ ಪರವಾಗಿ ಮಂಡ್ಯದಲ್ಲೇ ಸ್ಪರ್ಧಿಸೋದರ ಸೂಚ್ಯಾರ್ಥವನ್ನು ಸುಮಲತಾ ಅಂಬರೀಶ್ ಅವರು ಹೊರಹಾಕಿದ್ರು. ಅಲ್ಲಿಗೆ ಟಿಕೆಟ್ ಕೊಟ್ಟರೆ BJP, ಟಿಕೆಟ್ ಕೊಟ್ಟರೆ NDA. ಕಾಂಗ್ರೆಸ್ನವ್ರು ಏನು ಮಾತಾಡ್ತಾರೆ ನಾನು ಹೇಳ್ತೀನಿ. ಒಟ್ಟಿನಲ್ಲಿ ಅಖಾಡದಲ್ಲಿ ಸುಮಲತಾ ಇರೋದಂತೂ ನಿಜ. ಹೀಗಾಗಿ ಮಂಡ್ಯ ಈ ಬಾರಿ 2019 ಲೋಕಸಭಾ ಚುನಾವಣೆಗಿಂತಲೂ ಅತಿ ಹೆಚ್ಚು ರೋಚಕವಾದ ಹಣಾಹಣಿಯನ್ನು ಎದುರು ನೋಡೋದು ಗ್ಯಾರಂಟಿ. ಇನ್ನು ಮುಂದಿನ ಸುದ್ದಿ, ನಾನು ಗೃಹ ಸಚಿವನಾಗಿದ್ದಾಗ ಬಜರಂಗ ದಳದವರ ಮೇಲೆ ಗೂಂಡ ಕಾಯ್ದೆ ಹಾಕಿದೆ ಎಂದು ಅಧಿವೇಶನದಲ್ಲಿ ಹೇಳಿಕೊಂಡ ವಿರೋಧ ಪಕ್ಷದ ನಾಯಕ R. ಅಶೋಕ್ ವಿರುದ್ಧ ಬಜರಂಗ ದಳ ಕಿಡಿಕಾರಿದೆ. ಅಶೋಕ್ ಹೇಳಿಕೆ ವಿರುದ್ಧ ಮಂಗಳೂರು ಬಜರಂಗ ದಳದ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದು, ಮಂಗಳೂರಿನ ಬಜರಂಗ ದಳದ ಕಾರ್ಯಕರ್ತರ ಪ್ರತಿರೋಧ ಎದುರಿಸಲು ಸಿದ್ಧರಾಗಿ ಎಂದು ಎಚ್ಚರಿಕೆ ನೀಡಿದ್ದಾರೆ. ವಿಪಕ್ಷ ನಾಯಕ R. ಅಶೋಕ್ಗೆ ಬಜರಂಗ ದಳ ವಿಭಾಗ ಸಹ ಸಂಯೋಜಕ ಪುನೀತ್ ಅತ್ತಾವರ ಅವರು ತನ್ನ ಫೇಸ್ಬುಕ್ ಖಾತೆಯಲ್ಲಿ ಬಹಿರಂಗ ಎಚ್ಚರಿಕೆ ನೀಡಿದ್ದಾರೆ. ನೀವು R. ಅಶೋಕ್ ಅಲ್ಲ, ನಿಮ್ಮ ಹೆಸರನ್ನ A. ಅಶೋಕ್ ಅಂತ ಬದಲಾಯಿಸಿಬಿಡಿ. ಅಡ್ಜಸ್ಟ್ಮೆಂಟ್ ಅಶೋಕ್ ಅವರೇ, ನಿಮ್ಮ ನಾಲಿಗೆ ರೀತಿಯಲ್ಲೇ ಬಳಸಿ, ಎಕ್ಕಡದ ರೀತಿ ಬಳಸಬೇಡಿ ಅಂತ ಹೇಳೋರೆ. ಅಡ್ಜಸ್ಟ್ಮೆಂಟ್ ರಾಜಕಾರಣ ಎಂಬ ಕೊಚ್ಚೆಯಲ್ಲಿ ಹೊರಳಾಡುತ್ತಿರುವ ನಿಮಗೆ ಬಜರಂಗ ದಳದ ಕಾರ್ಯಕರ್ತರ ಹೆಸರು ಎತ್ತಲು ಯೋಗ್ಯತೆ ಇಲ್ಲ.
ಪ್ರತಿಪಕ್ಷ ನಾಯಕರಾಗಿರುವ ನೀವು ಒಂದಲ್ಲ ಒಂದು ದಿನ ಮಂಗಳೂರಿಗೆ ಬಂದೇ ಬರ್ತೀರಿ. ಹಿಂದೂ ವಿರೋಧಿ ಕೃತ್ಯಕ್ಕೆ ಪ್ರತಿರೋಧ ಒಡ್ಡಿ ಹೋರಾಡುವ ನಮಗೆ ನೀವೊಬ್ಬರು ಹೆಚ್ಚಾಗೋದಿಲ್ಲ. ಬಜರಂಗ ದಳದ ಕಾರ್ಯಕರ್ತರ ಬಗ್ಗೆ ಆಡಿದ ಮಾತುಗಳನ್ನು ಹಿಂದೆ ಪಡೆಯಿರಿ. ಇಲ್ಲದಿದ್ದರೆ ಬಜರಂಗ ದಳದ ಕಾರ್ಯಕರ್ತರ ಪ್ರತಿರೋಧವನ್ನು ಎದುರಿಸಲು ಸಿದ್ಧರಾಗಿ ಎಂದು ಬಜರಂಗ ದಳದ ಮುಖಂಡ ಪುನೀತ್ ಫೇಸ್ಬುಕ್ ಮೂಲಕ ಆರ್ ಅಶೋಕ್ ಅವರಿಗೆ ಎಚ್ಚರಿಕೆ ನೀಡವರು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಅಧಿವೇಶನದಲ್ಲಿ ಮಂಗಳೂರು ಪಬ್ ದಾಳಿ ಬಗ್ಗೆ ಮಾತನಾಡ್ತಾ, ಪಬ್ ದಾಳಿ ವೇಳೆ ನಾನು ರಾಜ್ಯದ ಗೃಹ ಸಚಿವನಾಗಿದ್ದೆ. ಅವತ್ತು ಬಜರಂಗ ದಳದ ಕಾರ್ಯಕರ್ತರ ಮೇಲೆ ಗೂಂಡಾ ಕಾಯ್ದೆ ಹಾಕಿದ್ದೆ. ನಾನು ಯಾವುದೇ ಒತ್ತಡಕ್ಕೆ ಮಣಿದೆ ಪಬ್ ದಾಳಿ ಮಾಡಿದ್ದ ಬಜರಂಗ ದಳದವರ ಮೇಲೆ ಗೂಂಡಾ ಕಾಯ್ದೆ ಹಾಕಿದ್ದೆ ಅಂತ ಅಧಿವೇಶನದಲ್ಲಿ ಬಹಿರಂಗವಾಗಿ ಹೇಳ್ಕೊಂಡಿದ್ರು. ಸ್ವಾಮಿ, ನಾವು BJP ಪರವಾಗಿ ಇರೋದು ಬಜರಂಗ ದಳದವರು, ನೀವು ಅದೇನೋ ಗನಂದಾರಿ ಕೆಲಸ ಮಾಡ್ಬಿಟ್ಟೆ ಅಂತ ಅಲ್ಲಿ ಬಿಲ್ಡಪ್ ಕೊಡ್ಕೊತಿದ್ದೀರಲ್ಲ, ಬನ್ನಿ ನಿಮ್ಮ ಹೆಸರನ್ನ ಆರ್ ಅಶೋಕ್ ಬದಲು ಅಶೋಕ್ ಮಾಡ್ಕೊಬಿಡಿ, ಅಡ್ಜಸ್ಟ್ಮೆಂಟ್ ಅಶೋಕ್ ಅಂತ ಅಂದ್ಬಿಟ್ಟು ಪುನೀತ್ ಅವರ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಕಿಡಿಕಾರಿದ್ದಾರೆ. ಮಂಗಳೂರಿಗೆ ಬಂದೇ ಬರ್ತಿರೋ ಒಂದಿನ ಅಂತ ಬೇರೆ ವಾರ್ನಿಂಗ್ ಕೊಟ್ಟವ್ರೆ. ಇದು ಸಾಕಷ್ಟು ಚರ್ಚೆಯಾದಂಥ ಸುದ್ದಿ. ಇವತ್ತು ಆರ್ ಅಶೋಕ್ಗೆ ಬಜರಂಗ ದಳದವರಿಂದಲೇ ಟಾಂಗ್. ಎಸಿನ ಮುಂದಿನ ಸುದ್ದಿ, ಜಯದೇವ ಹೃದ್ರೋಗ ಸಂಸ್ಥೆಯ ಮಾಜಿ ಮುಖ್ಯಸ್ಥರು ಹಾಗೂ ಮಾಜಿ ಪ್ರಧಾನಿ HD ದೇವೇಗೌಡರ ಅವರ ಅಳಿಯ ಡಾಕ್ಟರ್ ಮಂಜುನಾಥ್ ರಾಜಕೀಯಕ್ಕೆ ಕರೆತರುವ ಲೆಕ್ಕಾಚಾರದ ನಡೀತದೆ. ಈ ಬಾರಿ ಲೋಕಸಭಾ ಕಣಕ್ಕಿಳಿಯುವ ಮೂಲಕವೇ ಅವರನ್ನು ರಾಜಕೀಯ ಕರೆತರುವ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಈ ಹಿನ್ನೆಲೆ ಡಾಕ್ಟರ್ ಮಂಜುನಾಥ್ ಅವರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿದ್ದಾರೆ ಎನ್ನುವ ಸುದ್ದಿ ದಟ್ಟವಾಗಿದೆ. ಇನ್ನೊಂದಿಗೆ ಈ ಬಗ್ಗೆ ಸ್ವತಃ ಪ್ರತಿಕ್ರಿಯಿಸಿರುವ ಮಂಜುನಾಥ್, ನಾನು ಲೋಕಸಭಾ ಚುನಾವಣೆ ಸ್ಪರ್ಧೆ ಬಗ್ಗೆ ಜನರು ಮಾತಾಡ್ತಾ ಇದ್ದಾರೆ, ಆದರೆ ನಾನು ಇನ್ನೂ ಅದರ ಬಗ್ಗೆ ತೀರ್ಮಾನ ಮಾಡಿಲ್ಲ ಅಂತ ಸ್ಪಷ್ಟಪಡಿಸೋರೆ. ಮಂಜುನಾಥ್ ಅವ್ರು ನಿಂತ್ಕೊಳ್ಳಲ್ಲ ನಂಗಿದ್ರೆ ನಾನು ಲೋಕಸಭೆಗೆ ನಿಂತ್ಕೊಳ್ಳಲ್ಲ ಅಂತ ಹೇಳ್ಬಿಡೋರು. ಅವ್ರು ಹೇಳಿರೋದು ನಾನಿನ್ನೂ ನಿರ್ಧಾರ ಮಾಡಿಲ್ಲ, ಅವರ ಸಾಲುಗಳನ್ನು ಗಮನಿಸಬೇಕು. ನಿಲ್ಲಲ್ಲ ಅನ್ನಂಗಿದ್ದಿದ್ರೆ ಹೇಳೇ ಬಿಡೋರು, ಕ್ಲಿಯರ್ ಕಟ್. ಅದರಲ್ಲಿ ಏನಿದೆ? ಅದೆಷ್ಟೋ ಹೃದಯನ ನೀಟಾಗಿ ಹೃದಯ ಒಡ್ಕತ್ತಿದ್ದಂಗೆ ಆಪ್ರೇಷನ್ ಮಾಡಿ ಬದುಕಿಸಿರೋ ಗಟ್ಟಿತನ ಅವ್ರದ್ದು. ಇದೊಂದು ಸ್ಟೇಟ್ಮೆಂಟ್ ಕೊಡೋಕೆ ಅವ್ರಿಗೆ ಯಾಕೆ ಇದ್ದು ಮುಂದೆ? ನಿಲ್ಲಲ್ಲ ಅಂದರೆ ನಿಲ್ಲಲ್ಲ ಅಂತ ಡೈರೆಕ್ಟಾಗಿ ಹೇಳೋರು, ಆದರೆ ಅವ್ರು ನಿಂತ್ಕೋತಾರೆ. ಹೀಗಾಗಿ ಅವ್ರು ಹೇಳಿರೋದು ನಾನು ಆ ಬಗ್ಗೆ ಇನ್ನೂ ನಿರ್ಧಾರ ಮಾಡಿಲ್ಲ. ಮಂಡ್ಯದಲ್ಲಿ ಮಾತನಾಡಿದ ಡಾಕ್ಟರ್ ಮಂಜುನಾಥ್, ನಾನು ಲೋಕಸಭಾ ಚುನಾವಣೆ ಸ್ಪರ್ಧೆ ಬಗ್ಗೆ ಜನರು ಮಾತನಾಡ್ತಾ ಇದ್ದಾರೆ, ಆದರೆ ನಾನು ಇನ್ನೂ ನಿರ್ಧಾರ ಮಾಡಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಹಲವು ಕಡೆ ಜನರು ಒತ್ತಡ ಹಾಕ್ತಿದ್ದಾರೆ, ರಾಜಕೀಯಕ್ಕೆ ಬರಬೇಕಾ ಅಥವಾ ಲೋಕಸಭೆಗೆ ನಿಲ್ಲಬೇಕಂತ ನಿರ್ಧಾರ ಮಾಡಿಲ್ಲ ಅಂತ ಹೇಳಿದ್ದಾರೆ. ಜಯದೇವ ಹೃದ್ರೋಗ ಸಂಸ್ಥೆಯ ಮಾಜಿ ಮುಖ್ಯಸ್ಥರು ಮತ್ತು ದೇವೇಗೌಡರ ಅಳಿಯರು ಜನಮನ ಪರಿಚಿತರು, ಹೀಗಾಗಿ ಎಲ್ಲರಿಗೂ ಗೊತ್ತಿರೋ ವಿಚಾರ. ಹೀಗಾಗಿ ಮಂಜುನಾಥ್ ಅವರ ಲೆಕ್ಕಾಚಾರ ಏನಾಗಲಿದೆ ಅನ್ನೋದನ್ನ ಕಾದು ನೋಡಬೇಕು. ಮಂಜುನಾಥ್ ಅವರು ಸದ್ಯ ಹೇಳಿರುವಂತಹ ಮಾಹಿತಿ ಪ್ರಕಾರ ತಾವು ಲೋಕಸಭೆಯಲ್ಲಿ ಸ್ಪರ್ಧಿಸೋ ಬಗ್ಗೆ ಇನ್ನೂ ಕೂಡ ನಿರ್ಧಾರವನ್ನ ಮಾಡಿಲ್ಲ ಅಂತ ಹೇಳಿದ್ದಾರೆ. ಜನ ಮಾತಾಡ್ತಿದ್ದಾರೆ, ಮೀಡಿಯಾದಲ್ಲೆಲ್ಲ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೀಗಾಗಿ ನೋಡಬೇಕು ಲೆಕ್ಕಾಚಾರಗಳು ಏನೆಲ್ಲ ಆಗ್ತವೆ ಅಂತ. ಇತ್ತೀಚೆಗಷ್ಟೇ ಜಯದೇವ ಆಸ್ಪತ್ರೆ ನಿರ್ದೇಶಕ ಸ್ಥಾನದಿಂದ ನಿವೃತ್ತಿ ಹೊಂದಿದ್ರು. ಮಂಜುನಾಥ್ ಅವ್ರನ್ನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕಣಕ್ಕಿಳಿಸುವ ನಿರೀಕ್ಷೆ ಇದೆ. ಹಳೆ ಮೈಸೂರು ಭಾಗದಲ್ಲಿ ಮೈತ್ರಿಯ ಮತ ಬ್ಯಾಂಕ್ ಕ್ರೋಢೀಕರಣ ದೃಷ್ಟಿಯಿಂದ ಅನುಕೂಲ ಎಂಬ ಲೆಕ್ಕಾಚಾರ ನಡೀತಾ ಇದೆ. DK ಸುರೇಶ್ ರಾಜ್ಯದ ಏಕೈಕ ಕಾಂಗ್ರೆಸ್ ಸಂಸದರಾಗಿದ್ದಾರೆ. ಈಗ ಅವರ ವಿರುದ್ಧ ಚರ್ಚೆಗಳು ನಡೀತಾ ಇದೆ, ಬಟ್ ಇನ್ನೂ ಕೂಡ ಅಧಿಕೃತವಾಗಿ ಮಾಹಿತಿ ಹೊರಬರಬೇಕು. ಆದರೆ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಎಸಿನ ಮುಂದಿನ ಸುದ್ದಿ, ಖಾಸಗಿ ಶಾಲೆಗಳಲ್ಲಿ ಏನು ಮುಂದೆ ನಾಡಗೀತೆ ಹಾಡುವುದು ಕಡ್ಡಾಯವಲ್ಲ ಎಂಬರ್ಥದ ಸುತ್ತೋಲೆ ವಿವಾದ ಕಾರಣವಾಗುತ್ತಿದ್ದಂತೆ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ ಸ್ಪಷ್ಟನೆ ನೀಡಿದ್ದಾರೆ. ಒಂದು ಸಣ್ಣ ಪ್ರಿಂಟ್ ಸಮಸ್ಯೆ ಆಗಿದೆ. ನಮಗೆ ಎಲ್ಲ ಶಾಲೆಗಳು ಒಂದೇ, ಆದೇಶ ಮಾಡಬೇಕಾದರೆ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆ ಅಂತ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಅದು ಎಲ್ಲ ಶಾಲೆಗಳಲ್ಲೂ ಅಂತ ತಿದ್ದುಪಡಿ ಮಾಡಿಸುತ್ತೇವೆ. ನಮ್ಮ ಸರ್ಕಾರಕ್ಕೆ ಕನ್ನಡದ ಬಗ್ಗೆ ಕಾಳಜಿ ಇದೆ, ನಾವು ಬಹಳ ಸ್ಪಷ್ಟವಾಗಿದ್ದೇವೆ. ಆದೇಶ ಪ್ರತಿಯ ಸಾಧಕ ಬಾಧಕ ಹೇಳಬೇಕು. ಸಹಜವಾಗಿ ಸುತ್ತೋಲೆ ಒಳಗಡೆ ಸಣ್ಣ ಪುಟ್ಟ ಸಮಸ್ಯೆ ಆಗಿದೆ, ತಿದ್ದಿಕೊಳ್ತೇವೆ ಅಂತ ಹೇಳಿದ್ರು. ಇನ್ನು ನಾಮಫಲಕದಲ್ಲಿ 60% ಕನ್ನಡ ಕಡ್ಡಾಯ ವಿಚಾರವಾಗಿ ಮಾತನಾಡಿದ ಅವರು, ಸದನದಲ್ಲಿ ಚರ್ಚೆ ಆಗಿದೆ, ಕೈಗಾರಿಕೆಗಳಿಗೂ ಹೆಸರು ಹಾಕುವ ಪದ್ಧತಿ ಬರುತ್ತೆ. ವಿಧಾನಸೌಧದ ಮುಂಭಾಗ ಭುವನೇಶ್ವರಿ ದೇವಿ ಪ್ರತಿಮೆ ನಿರ್ಮಾಣ ವಿಚಾರವಾಗಿ ಮಾತನಾಡಿ ಚರ್ಚೆ ಆಗ್ತಾ ಇದೆ. ವಿಧಾನಸೌಧದ ಮುಂಭಾಗದಲ್ಲಿ ಜಾಗ ಗುರುತಿಸಲಾಗಿದೆ, ಆದಷ್ಟು ಬೇಗ ಇದರ ಬಗ್ಗೆ ಮಾಹಿತಿ ಒದಗಿಸ್ತೇವೆ ಎಂದರು. ಒಟ್ಟಿನಲ್ಲಿ ಖಾಸಗಿ ಶಾಲೆಗಳಲ್ಲಿ ಇನ್ನು ಮುಂದೆ ನಾಡಗೀತೆ ಹಾಕುವುದು ಕಡ್ಡಾಯವಲ್ಲ ಎಂಬರ್ಥ ಸುತ್ತೋಲೆ ವಿವಾದ ಕಾರಣವಾಗಿದೆ. ಪ್ರಿಂಟ್ ಮಿಸ್ಟೇಕ್ ಅಂತೆ, ಅದೇನೋ ಮಾಡ್ತಾರೆ. ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬಾ ಅಂದ್ರೆ ಜ್ಞಾನ ದೇಗುಲವಿದು, ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹಾಕ್ತಾರೆ. ಈಗ ನೋಡ್ರೆ ಪ್ರಿಂಟ್ ಮಿಸ್ಟೇಕ್ ಅಂತಾರೆ. ಯಾರ ಸ್ಕೂಲಲ್ಲಿ ಬರೆಯೋ ಮಕ್ಕಳು ಹೇಳ್ದಂಗೆ ಹೇಳ್ತಾರಲ್ಲ. ಇದು ಸಚಿವರು ನೋಡಿರಲ್ಲ, ಅಧಿಕಾರಿಗಳು ನೋಡಿರಲ್ವಾ? ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಅಂತ ಸಿಲ್ಲಿ ರೀಸನ್ಗಳನ್ನ ಕೊಡೋದು. ಎಸ್ಸಿನ ಮುಂದಿನ ಸುದ್ದಿ, ಮೊದಲು ದೇಶದಲ್ಲಿ ಉಗ್ರಗಾಮಿ ಚಟುವಟಿಕೆ ನಡೀತಿತ್ತು, ಆದರೆ 370 ವಿಧಿ ರದ್ದುಗೊಳಿಸಿದ ನಂತರ ಉಗ್ರಗಾಮಿ ಚಟುವಟಿಕೆ ಸಂಪೂರ್ಣ ಬಂದ್ ಮಾಡಲಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಈ ಕುರಿತು ಮಾತನಾಡಿದ ಅವರು ನರೇಂದ್ರ ಗ್ರಾಮದಲ್ಲಿ ಆಯೋಜಿಸಿದ ಸಂಸದ ಕ್ರೀಡೋತ್ಸವ ಕಬಡ್ಡಿ ಪಂದ್ಯ ಉದ್ಘಾಟಿಸಿ ಮಾತನಾಡಿ, ಹಿಂದೆ ಬೆಂಗಳೂರು, ಹೈದರಾಬಾದ್ನಲ್ಲಿ ಬಾಂಬ್ ಹಾರುತ್ತಿದ್ವು, ಈಗ ಎಲ್ಲಿಯಾದರೂ ಬಾಂಬ್ ಹಾರುತ್ತಿವೆಯಾ? ಪ್ರಸ್ತುತ ಎಲ್ಲ ಉಗ್ರ ಚಟುವಟಿಕೆಗಳು ಬಂದ್ ಆಗಿವೆ, ಏಕೆಂದರೆ ಆರ್ಟಿಕಲ್ 370 ಕಿತ್ತೆಸೆಯಲಾಗಿದೆ. ಮೊದಲು ದೇಶದೊಳಗೆ ಬಂದು ಬಾಂಬ್ ಹಾಕ್ತಿದ್ರು, ಈಗ ನಾವು ಪಾಕಿಸ್ತಾನ
ಅವರ ಮನೆಗೆ ನುಗ್ಗಿ ಹೊಡೆಯುತ್ತಿದ್ದೇವೆ, ಚೀನಾಗೂ ಎದುರು ಉತ್ತರ ಕೊಡುತ್ತಿದ್ದೇವೆ ಎಂದು ಹೇಳಿದರು. ಇದಕ್ಕೆಲ್ಲ ಮೋದಿಯವರ ಆರ್ಟಿಕಲ್ 370 ತೆಗೆದಿದ್ದೇ ಮೂಲ ಕಾರಣವಾಗಿದೆ. ಇದರಿಂದ ಬಿಜೆಪಿಗೆ 370 ಸ್ಥಾನ ತಾವು ಆರಿಸಿ ಕಳಿಸಬೇಕು. ಅಂದರೆ 370ನ ರದ್ದು ಮಾಡಿದ್ವಲ್ಲ, ಹಂಗಾಗಿ ನಮ್ಗೆ 370 ಬಿಜೆಪಿಗೆ ನೀವು ಗೆಲ್ಲಿಸ್ಬೇಕು ಅಂತ ಪ್ರಧಾನಿ ಮೋದಿಯವರು ಅದೇ ಮಾತನ್ನು ಹೇಳಿದ್ರು. ಒಟ್ಟಾರೆ 400 ಬರ್ತದೆ, 400 ದಾಟುತ್ತೆ ಅಂತ. ಕರ್ನಾಟಕ, ಜಮ್ಮು ಕಾಶ್ಮೀರ ಸೇರಿದಂತೆ ದೇಶದ ಅನೇಕ ವಿಶ್ವವಿದ್ಯಾಲಯಗಳಿಗೆ ಕೇಂದ್ರ ಸರ್ಕಾರ 3600 ಕೋಟಿ ರು ಅನುದಾನ ಬಿಡುಗಡೆ ಮಾಡಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಬೆಳಗಾವಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ನಡೆದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ಅವರು ಮಾತನಾಡಿದರು. ಒಟ್ಟಿನಲ್ಲಿ ಬಿಜೆಪಿ ಸರ್ಕಾರಕ್ಕೂ ಮೊದಲು ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕೂ ಮೊದಲು ದೇಶದ ಪ್ರಮುಖ ನಗರಗಳಲ್ಲಿ ಬಾಂಬ್ ಹಾರ್ತಿದ್ವು, ಉಗ್ರ ಚಟುವಟಿಕೆ ನಡೀತಿದ್ವು. ಈಗ ಅವೇನಾರು ಇದಾವ? ಹೀಗಾಗಿ ಜಮ್ಮು ಕಾಶ್ಮೀರದಲ್ಲಿ 370 ರದ್ದುಪಡಿಸಿದ್ದು. ಹೀಗಾಗಿ ಬಿಜೆಪಿಗೆ 370 ಸೀಟ್ಸ್ನ ನೀವು ಗೆಲ್ಲಿಸ್ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಕೂಡ ಮಾತನಾಡಿದ್ದಾರೆ. ಹೆಸಿನ ಮುಂದಿನ ಸುದ್ದಿ, ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಸಭೆಗೆ ಬರುವುದು ಕೇವಲ 20 ನಿಮಿಷ ಮಾತ್ರ ಎಂದು ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಶರದ್ ಪವಾರ್ ಲೇವಡಿ ಮಾಡಿದ್ದಾರೆ. ಸಂಸತ್ನಲ್ಲಿ ಸಾಮಾನ್ಯ ಜನರಿಗೆ ಸಂಬಂಧಿಸಿದ ವಿಷಯಗಳು ಮತ್ತು ನೀತಿ ನಿರ್ಧಾರಗಳು ಚರ್ಚಿಸಲಾಗುತ್ತದೆ, ಆದರೆ ಪ್ರಧಾನಿ ಸ್ವಲ್ಪ ಸಮಯ ಮಾತ್ರ ಬರ್ತಾರೆ ಎಂದು ಶರದ್ ಪವಾರ್ ವಾಗ್ದಾಳಿ ನಡೆಸಿದ್ದಾರೆ. ಇದೇ ವೇಳೆ ಪ್ರಧಾನಿ ಮೋದಿ ಅವರು ಸಂಸತ್ತಿನ ಬಾಗಿಲಿಗೆ ನಮಸ್ಕರಿಸುವುದನ್ನು ನಾಟಕ ಎಂದು ಅವರು ಹೇಳಿದರು. ಇಂದು ಅಧಿಕಾರ ದುರುಪಯೋಗವಾಗ್ತಾ, ಸುಳ್ಳು ಪ್ರಕರಣಗಳಲ್ಲಿ ಸಿಲುಕಿಸಿ ವಿರೋಧ ಪಕ್ಷದ ನಾಯಕರನ್ನು ಬಂಧಿಸಲಾಗ್ತಾ ಇದೆ, ಕೇಜ್ರಿವಾಲ್ಗೆ ಕಿರುಕುಳ ನೀಡಲಾಗ್ತಾ ಇದೆ, ಜನರನ್ನು ಹತ್ತಿಕ್ಕಲಾಗ್ತಾ ಇದೆ, ಸುದ್ದಿವಾಹಿನಿಗಳನ್ನು ನಿರ್ಬಂಧಿಸಲಾಗ್ತಾ ಇದೆ ಎಂದು ಗಂಭೀರ ಆರೋಪ ಮಾಡಿದರು. ಇದೇ ವರ್ಷ ಜನವರಿಯಲ್ಲಿ ಮಾಲ್ಡೀವ್ಸ್ಗೆ ಕೆಲವು ಸಚಿವರು ಪ್ರಧಾನಿ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದಾಗ ಪವಾರ್ ಮೋದಿಯನ್ನು ಬೆಂಬಲಿಸಿದರು. ಅವರು ನಮ್ಮ ದೇಶದ ಪ್ರಧಾನಿಯಾಗಿದ್ದು ಬೇರೆದೇ ಯಾವುದೇ ದೇಶದವರು ಯಾವ ಹುದ್ದೆಯಲ್ಲಿರುವವರು ನಮ್ಮ ಪ್ರಧಾನಿಯ ಮೇಲೆ ಇಂಥ ಕಾಮೆಂಟ್ಗಳನ್ನು ಮಾಡಿದರೆ ಒಪ್ಪಲ್ಲ ಅಂತ ಹೇಳಿದ್ರು. ಈಗ ನೋಡ್ರೆ ಏಕಾಏಕಿ ಟೀಕ್ಸ್ ಅವರೇ, ರಾಜ್ಯಸಭೆಗೆ ಬರೋದೇ ಟೈಮ್ ಪಾಸ್ ಮಾಡೋಕ್ಕೆ, ಸುಮ್ಮನೆ ಬಂದೇ ಪುಟ್ಟ ಓದೇ ಪುಟ್ಟ ಅನ್ನೋ ರೀತಿಲಿ 20 ನಿಮಿಷಕ್ಕೆ ಬಂದು ಹೋಯ್ತಾರೆ ಅಂತ ಮೋದಿಯನ್ನು ಶರದ್ ಪವಾರ್ ಟೀಕ್ಸಿದ್ದಾರೆ. ಎಸ್ಸಿನ ಮುಂದಿನ ಸುದ್ದಿ, ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಫಾಲಿ ಎಸ್ ನಾರಿಮನ್ ನಿಧನರಾಗಿದ್ದಾರೆ. 70 ವರ್ಷಗಳಿಗೂ ಹೆಚ್ಚು ವಕೀಲಿಕೆಯಲ್ಲಿ ಅಪಾರ ಅನುಭವ ಹೊಂದಿದ್ದ ಅವರು ರಾಜ್ಯದ ಜಲ ವಿವಾದಗಳಲ್ಲಿ ಕರ್ನಾಟಕದ ಪರವಾಗಿ ಸಮರ್ಥವಾದ ವಾದ ಮಂಡಿಸಿ ಹಲವು ವ್ಯಾಜ್ಯಗಳಲ್ಲಿ ಜಯ ತಂದುಕೊಟ್ಟಿದ್ದರು. ನಾರಿಮನ್ ಅವರು 1929 ಜನವರಿ 10ರಂದು ಮ್ಯಾನ್ಮಾರ್ನಲ್ಲಿ ಜನಿಸಿದರು. ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಮುಗಿಸಿದ ಬಳಿಕ ಮುಂಬೈಗೆ ಬಂದು ಪದವಿ ಪಡೆದಿದ್ದರು. 1950ರಲ್ಲಿ ಬಾಂಬೆ ಹೈಕೋರ್ಟ್ನಲ್ಲಿ ವಕೀಲಿಕೆ ಆರಂಭಿಸಿದರು. 1971ರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಹಿರಿಯ ವಕೀಲರಾದರು. 2 ವರ್ಷಗಳ ಬಳಿಕ ಅವರನ್ನು ಭಾರತದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಆಗಿ ನೇಮಕ ಮಾಡಲಾಗಿತ್ತು. 1975ರಲ್ಲಿ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದಾಗ ಇದನ್ನು ವಿರೋಧಿಸಿ ಸಾಲಿಸಿಟರ್ ಜನರಲ್ ಹುದ್ದೆಗೆ ರಾಜೀನಾಮೆ ನೀಡಿದರು. ನಂತರದ ದಿನಗಳಲ್ಲಿ ವಿವಿಧ ರಾಜ್ಯಗಳ ದೊಡ್ಡ ವ್ಯಾಜ್ಯಗಳನ್ನು ವಾದ ಮಂಡಿಸಿದರು. ಭೋಪಾಲ್ ಅನಿಲ ದುರಂತ ಪ್ರಕರಣ, ಗುಜರಾತ್ನ ನರ್ಮದಾ ಪುನರ್ವಸತಿ ಪ್ರಕರಣ, ಕರ್ನಾಟಕದ ಕಾವೇರಿ ಜಲ ವಿವಾದ ಹಾಗೂ ಜಯಲಲಿತಾ ಅಕ್ರಮ ಆಸ್ತಿ ಸಂಪಾದನೆ ಪ್ರಕರಣದಲ್ಲಿ ವಾದ ಮಂಡಿಸಿದರು. 1991ರಿಂದ 2010ರವರೆಗೆ ಭಾರತದ ಬಾರ್ ಒಕ್ಕೂಟದ ಅಧ್ಯಕ್ಷರಾಗಿದ್ದರು. 1989ರಿಂದ 2005ರವರೆಗೆ ಪ್ಯಾರಿಸ್ನಲ್ಲಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮಂಡಳಿ ನ್ಯಾಯಾಲಯದ ಉಪಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದರು. ಫಾಲಿ ನಾರಿಮನ್ ಅವರು ಇದೀಗ ವಿಧಿವಶರಾಗಿದ್ದಾರೆ. ಹೆಸಿನ ಮುಂದಿನ ಸುದ್ದಿ, ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಇಷ್ಟಪಡುವ ಕಾಟನ್ ಕ್ಯಾಂಡಿಯಲ್ಲಿ ಕ್ಯಾನ್ಸರ್ ಉಂಟು ಮಾಡುವ ರೋಡ್ಮೈನ್ ಬಿ ಎಂಬ ಬಣ್ಣ ಪತ್ತೆಯಾದ ನಂತರ ಪುದುಚೇರಿ ಮತ್ತು ತಮಿಳುನಾಡು ಸರ್ಕಾರಗಳು ಕಾಟನ್ ಕ್ಯಾಂಡಿಯ ಉತ್ಪಾದನೆ ಮತ್ತು ಮಾರಾಟವನ್ನು ನಿಷೇಧಿಸಲು ಮುಂದಾಗಿವೆ. ಇದರ ಬೆನ್ನಲ್ಲೇ ಕರ್ನಾಟಕ ಸರ್ಕಾರವು ಅದರ ಮಾದರಿಗಳನ್ನು ಸಂಗ್ರಹಿಸಲು ಪ್ರಾರಂಭಿಸಿದೆ. ಕಾರ್ಸಿನೋಜೆನ್ ಆಗಿರುವ ರೋಡ್ಮೈನ್ ಬಿ ಇರುವಿಕೆಯು ಕಾಟನ್ ಕ್ಯಾಂಡಿಯನ್ನು ತಿನ್ನುವವರಿಗೆ ಮಾರಕ ಕ್ಯಾನ್ಸರ್ ರೋಗಕ್ಕೆ ಕಾರಣವಾಗಬಹುದು ಎಂದು ವರದಿಗಳು ಸೂಚಿಸಿವೆ. ಇದರಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ರಸ್ತೆಗಳಲ್ಲಿ, ಉದ್ಯಾನವನಗಳಲ್ಲಿ ಮತ್ತು ಉದ್ಯಾನಗಳ ಹೊರಗೆ ಮಾರಾಟ ಮಾಡಲಾಗುತ್ತೆ. ಮಕ್ಕಳಲ್ಲಿ ಜನಪ್ರಿಯವಾದ ಬಾಂಬೆ ಮಿಠಾಯಿ ಎಂದು ಕರೆಸಿಕೊಳ್ಳುವ ಕಾಟನ್ ಕ್ಯಾಂಡಿ ಅತ್ಯಂತ ಹಾನಿಕಾರಕ ಎಂದು ಗುರುತಿಸಲಾಗಿದೆ. ತಮಿಳುನಾಡಿನ ಸರ್ಕಾರಿ ಪ್ರಯೋಗಾಲಯದಲ್ಲಿ ನಡೆಯಲಾದ ಪರೀಕ್ಷೆಗಳಲ್ಲಿ ರೋಡ್ಮೈನ್ ಬಿ ಇರುವಿಕೆಯನ್ನು ದೃಢಪಟ್ಟಿದೆ. ಇದರ ಬೆನ್ನಲ್ಲೇ ಕರ್ನಾಟಕದಲ್ಲೂ ಈ ಬಗ್ಗೆ ಚರ್ಚೆ ನಡೀತಾ ಇದೆ. ಕಾಟನ್ ಕ್ಯಾಂಡಿ ಮಾದರಿಯನ್ನು ಪರೀಕ್ಷಿಸಲಾಗ್ತಾ ಇದೆ. ಮಕ್ಕಳಿಗೆ ಬಾಂಬೆ ಮಿಠಾಯಿ ಕೊಡ್ಸೋಕೆ ಮುಂಚೆ ಒಂಚೂರು ಯೋಚನೆ ಮಾಡಿ. ರಿಪೋರ್ಟ್ ಇನ್ನೂ ಬಂದಿಲ್ಲ, ಬಂದ ಮೇಲೆ ಅಧಿಕೃತವಾಗಿ ಗೊತ್ತಾಗುತ್ತೆ. ಹೆಸಿನ ಮುಂದಿನ ಸುದ್ದಿ, ವಿರಾಟ್ ಕೊಹ್ಲಿ ಅವರು 2ನೇ ಮಗುವಿನ ತಂದೆ ಆಗಿದ್ದಾರೆ. ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ದಂಪತಿ. ಮಗುವಿನ ಹೆಸರು ಅಖಾಯ್. ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ 2ನೇ ಮಗುವನ್ನು ಬರಮಾಡಿಕೊಂಡಿದ್ದು ಫೆಬ್ರವರಿ 15ರಂದು ಅನುಷ್ಕಾ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ಈ ಶುಭ ಸುದ್ದಿಯನ್ನು ಕಿಂಗ್ ಕೊಹ್ಲಿ ಫೆಬ್ರವರಿ 20ರಂದು ಸೋಷಿಯಲ್ ಮೀಡಿಯಾ ಮೂಲಕ ಬಹಿರಂಗಪಡಿಸಿದ್ರು. ಇದೇ ವೇಳೆ ವಿರಾಟ್ ಕೊಹ್ಲಿ ಮಗುವಿನ ಹೆಸರನ್ನು ಸಹ ತಿಳಿಸಿದರು. ಈ ಸುದ್ದಿ ವೈರಲ್ ಆಗ್ತಿದ್ದಂಗೆ ಈತ ಸೋಷಿಯಲ್ ಮೀಡಿಯಾದಲ್ಲಿ ಅಖಾಯ್ ಹೆಸರು ಸಂಚಲನ ಸೃಷ್ಟಿಸಿದೆ. ಅದು ಕೂಡ ಫೇಕ್ ಅಕೌಂಟ್ಗಳ ಮೂಲಕ ಎಂಬುದೇ ಅಚ್ಚರಿ. ಅಂದರೆ ವಿರಾಟ್ ಕೊಹ್ಲಿ ತಮ್ಮ ಮಗನ ಹೆಸರು ಅಖಾಯ್ ಎಂದು ತಿಳಿಸಿದ ಬೆನ್ನಲ್ಲೇ ಈತ ಅಖಾಯ್ ಹೆಸರಿನ ಸೋಷಿಯಲ್ ಮೀಡಿಯಾದಲ್ಲಿ ಹಲವು ನಕಲಿ ದಾಖಲೆಗಳು ಕಾಣಿಸ್ಕೊಂಡಿವೆ. ಈ ಹಿಂದೆ ಅಮಿತಾಬ್ ಬಚ್ಚನ್, ಐಶ್ವರ್ಯಗೆ ಮಗು ಹುಟ್ಟಿದಾಗ ಕೂಡ ಹಿಂಗೆ ಚರ್ಚೆ ಆಗಿತ್ತು. ಮಗುವಿನ ವಿಚಾರದಲ್ಲಿ ಸುಮ್ಮನೆ ಟಿವಿ ಚಾನಲ್ ಜ್ಯೋತಿಷ ಹೇಳಕ್ಕೆ ಶುರು ಮಾಡಿಬಿಟ್ಟಿದ್ರು. ಮಗು ಇಷ್ಟೊತ್ತು ಕೊಟ್ಟುಬಿಡ್ತು, ಮಗು ಇಷ್ಟೊತ್ತಿಗೆ ಐತೆ, ಇದಕ್ಕೆ ಈ ಕಾಟ ಅದು ಇದು ಅಂತ ಅಮಿತಾಬ್ ಬಚ್ಚನ್ ಅದ್ರ ವಿರುದ್ಧ ಕೋರ್ಟ್ಗೆ ಹೋಗ್ಬಿಟ್ಟಿದ್ರು ಸೆಲೆಬ್ರಿಟಿಗಳ ಮಕ್ಕಳು. ಹಂಗೆ ಈಗ ವಿರಾಟ್ ಕೊಹ್ಲಿ 15ನೇ ತಾರೀಕು ಕೊಟ್ಟರು, 20ಕ್ಕೆ ಅಫಿಷಿಯಲ್ ಆಗಿ ತಿಳಿಸೋರೆ ಅಖಾಯ್ ಅಂತ ಹೆಸರು.
ಈಗ ಸೋಷಿಯಲ್ ಮೀಡಿಯಾ ಟ್ರೆಂಡು, ಬರೋರೆಲ್ಲ ಫೇಕ್ ಅಕೌಂಟು, ವಿರಾಟ್ ಕೊಹ್ಲಿನೇ ಪೋಸ್ಟ್ ಮಾಡಿದ್ರೆ ಏನಂತೆಲ್ಲ ನೋಡ್ತಾ ಕೂತ್ಕೋತಾರೆ ಅಂತ. ಹಿಂಗಾಗಿ ಇನ್ಯಾರು ಸದ್ಯ ಜ್ಯೋತಿಷ್ಯ ಶುರು ಮಾಡಿಲ್ಲ ಅದ್ರ ಬಗ್ಗೆ. ವೀಕ್ಷಕರೇ, ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ಧನ್ಯವಾದಗಳು. ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.